ರೈತರ ಕಾರ್ಮಿಕರ ಜೀವನಾಡಿಯಾಗಿದ್ದ ಹಳ್ಳಿಕೇಡ್ನ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯ 143 ಎಕರೆ ಭೂಮಿಯನ್ನು ಡಿಸಿಸಿ ಬ್ಯಾಂಕ್ ಬೀದರ್ಗೆ ವರ್ಗಾಯಿಸಲಾಗಿದೆ. ಇದರಿಂದಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಷೇರು ಪಡೆದ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಲಾಗಿದೆ. ಕಾರ್ಮಿಕರಿಗೆ ಸಂದಾಯವಾಗಬೇಕಾಗಿದ್ದ ಸಂಬಳ ಬಾಕಿ, ಪಿಎಫ್, ರಜೆ ನಗದೀಕರಣ, ಉಪದಾನ ಹಣ ಸಂದಾಯ ಮಾಡಬೇಕು. ಒಟ್ಟು ಹಣ ರೂಪಾಯಿ 35 ಕೋಟಿ. ಕಾರ್ಖಾನೆಯ ಷೇರು ಪಡೆದ ರೈತರ ಸಭೆ ಕರೆದು ಸಮಸ್ಯೆಗಳನ್ನು ಆಲಿಸಬೇಕು. ಸದ್ಯಕ್ಕೆ ಇರುವ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಮಿಕರ ಹಣ ದುರುಪಯೋಗಗೊಳಿಸಿದ್ರಿಂದ ಅವರುಗಳ ಮೇಲೆ ಅಪರಾಧಿಕ ಪ್ರಕರಣ ದಾಖಲಿಸಬೇಕು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಸರ್ಕಾರ ವಹಿಸಿಕೊಂಡು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಎಂದು ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷ, ಅಖಿಲ ಭಾರತ ಕಿಸಾನ್ ಸಭಾ, ಬಿಎಸ್ಎಸ್ಕೆ ಕಾರ್ಖಾನೆ ಮಾಜಿ ನೌಕರರ ವತಿಯಿಂದ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಬೀದರ್ ನಗರದ ಪಾಪನಾಶ್ ಗೇಟ್ ಹತ್ತಿರವಿರುವ ಲೇಬರ್ ಆಫೀಸ್ನಿಂದ ಕಾಲ್ನಡಿಗೆ ಮೂಲಕ ಪ್ರತಿಭಟನಾಕಾರರು ಬೀದರ್ನ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕುರಿತಾಗಿ ಬಾಬುರಾವ್ ಹೊನ್ನಾ ಅವರು ಮಾತನಾಡಿ, ರೈತರ ಜೀವನಾಡಿಯಾಗಿದ್ದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಅವ್ಯವಸ್ಥೆಗೊಳಿಸಿ ಕಾರ್ಖಾನೆಯನ್ನ ಸರ್ಕಾರದ ಅನುಮತಿ ಇಲ್ಲದೆ ಮುಚ್ಚಿಟ್ಟಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣೀಭೂತರಾಗಿರುವವರು ಸದ್ಯಕ್ಕಿರುವ ಆಡಳಿತ ಮಂಡಳಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಉಪಾಧ್ಯಕ್ಷರು. ಕಾರ್ಖಾನೆಯ ಸಾವಿರಾರು ಕೋಟಿ ಆಸ್ತಿ ಇದ್ದು ಇದರ ನಿರ್ವಹಣೆ ಮಾಡಲು ನಿರ್ಲಕ್ಷ್ಯ ವಹಿಸಲಾಗುತ್ತದೆ. ಕಾರ್ಖಾನೆಯಲ್ಲಿ ಜಿಲ್ಲೆಯ ರೈತರು ಷೇರು ಪಡೆದಿದ್ದ ಸಾಮಾನ್ಯ ಸಭೆಗಳನ್ನು ನಡೆಸದೆ, ರೈತರು ಮತ್ತು ಕಾರ್ಮಿಕರ ಗಮನಕ್ಕೆ ತರದೆ ಕಾರ್ಖಾನೆಯನ್ನು ಮುಚ್ಚಿಟ್ಟಿರುವುದರಿಂದ ಕಾರ್ಮಿಕರಿಗೆ ತೊಂದರೆಯಾಗಿದ್ದು ಕಾರ್ಮಿಕರೆಲ್ಲರೂ ಬೀದಿ ಪಾಲಾಗಿದ್ದಾರೆ. 2016ರಿಂದ 17, 2017ರಿಂದ 18 ಮತ್ತು 2018ರಿಂದ 19ನೇ ಸಾಲಿನ ಪೇಮೆಂಟ್ ಆಫ್ ಗ್ರ್ಯಾಟ್ಯುಟಿ ಹಣ ಸರ್ಕಾರದಿಂದ ಕಾರ್ಖಾನೆಗೆ ಕಾರ್ಮಿಕರಿಗೆ ಸಂದಾಯ ಮಾಡಿರಿ ಎಂದು ಬರೆದಿದ್ದರೂ ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು. ಸುಮಾರು 52 ನಿವೃತ್ತಿ ಹೊಂದಿರುವ ನೌಕರರಿಗೆ ರೂಪಾಯಿ 1,19,94,599 ರೂಪಾಯಿ ಕೊಡಬೇಕಾಗಿದೆ. ಇನ್ನೂ ಕೆಲವು ಕಾರ್ಮಿಕರು ನಿವೃತ್ತಿಯಾಗಿಲ್ಲ. ಕಾರ್ಖಾನೆಯನ್ನ ಮುಚ್ಚಿರುವುದರಿಂದ ಅವರಿಗೆ ಬರಬೇಕಾದ ಸಂಬಳ ಬಾಕಿ, ಇಪಿಎಫ್, ಇನ್ಕ್ರಿಮೆಂಟ್, ರಜೆ ನಗದೀಕರಣ ಹಣ ಬರಬೇಕಾಗಿರುತ್ತದೆ ಎಂದು ತಿಳಿಸಿದರು. ಈಗಾಗಲೇ ಉಪ ಕಾರ್ಮಿಕ ಆಯುಕ್ತರು ಕಲಬುರಗಿ ಪ್ರಾದೇಶಿಕ ಇವರು ದಿನಾಂಕ 30/5/2024ರಂದು ಸುಮಾರು 472 ಜನ ಕಾರ್ಖಾನೆಯ ಕಾರ್ಮಿಕರಿಗೆ ಸಂದಾಯವಾಗಬೇಕಾಗಿರುವ ರೂಪಾಯಿ 32,99,66,501 ರೂಪಾಯಿ ಕುರಿತು ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರಿಗೆ ನೀಡಬೇಕಾಗಿದ್ದ ಬಾಕಿ ಸಂಬಳ ನೀಡದೇ ಇದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ರಾಸ್ತಾ ರೋಕೋ ಚಳವಳಿ ಮಾಡುತ್ತೇವೆ, ನಮ್ಮ ಹೋರಾಟ ಇದೇ ರೀತಿ ತೀವ್ರಗೊಳಿಸುತ್ತೇವೆ ಎಂದು ಬಾಬುರಾವ್ ಹೊನ್ನಾ ಅವರು ಮಾತನಾಡಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ಉದ್ದೇಶಿಸಿ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯ ಮಾಜಿ ನೌಕರರಾದ ಝರಣಪ್ಪ ಕವಳೆ ಅವರು ಮಾತನಾಡಿ, ಸತತ 30-35 ವರ್ಷ ದುಡಿದವರು 800ಕ್ಕೂ ಅಧಿಕ ಕಾರ್ಮಿಕರು ನಿವೃತ್ತಿ ಹೊಂದಿದ್ದಾರೆ. ಅದರಲ್ಲಿ 300ಕ್ಕೂ ಅಧಿಕ ಜನ ಎದೆ ಒಡೆದು ತೀರಿಕೊಂಡಿದ್ದಾರೆ. ಉಳಿದ 300 ಜನರ ಬಾಳು ಇದ್ದು ಸತ್ತಂತಾಗಿದೆ. ನಿವೃತ್ತಿ ಆದ ಮೇಲೆ ಬರಬೇಕಾಗಿದ್ದ ಹಣವನ್ನು ಆಡಳಿತ ಮಂಡಳಿಯವರೇ ಬಳಸಿಕೊಂಡು ತಿಂದಿದ್ದಾರೆ. ನಮಗೆ ಬರಬೇಕಾಗಿದ್ದ ಸಂಬಳ ಕೂಡ ಅವರೇ ನುಂಗಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು. ನಾನು ಕಾರ್ಮಿಕ ಸಂಘದ ಅಧ್ಯಕ್ಷ ಾಗಿದ್ದಾಗ ಈಶ್ವರ ಖಂಡ್ರೆ ಅವರು ಸಚಿವರು ಹಾಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು. ಆಗ 10 ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿದ್ರು. ಅದರಲ್ಲಿ ಒಂದು ನಯಾ ಪೈಸೆ ಕೂಡ ಕಾರ್ಮಿಕರಿಗೆ ಕೊಡಲಿಲ್ಲ. ಬಳಿಕ ಬಂಡೆಪ್ಪ ಕಾಶೆಂಪುರಿ ಅವರು ಸಹಕಾರ ಸಚಿವರಾಗಿದ್ದರು ಹಾಗೂ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾಗ 20 ಕೋಟಿ ಹಣ ನೀಡಿದ್ರು. ಅದರಲ್ಲೂ ಕೂಡ ಕಾರ್ಮಿಕರಿಗೆ ನಯಾ ಪೈಸೆ ನೀಡಲಿಲ್ಲ. ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಶಾಸಕರುಗಳು ಬಂದ ಹಣವನ್ನು ತಿಂದು ತೇಗಿದ್ದಾರೆ. ಬಳಿಕ ಸುಭಾಷ್ ಕೊಲ್ಲೂರ್ ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ 10 ಕೋಟಿ ರೂಪಾಯಿ ಹಣವನ್ನು ಆಗಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ರು. ದೇವರು ಕೊಟ್ಟರೂ ಪೂಜಾರಿ ಕೊಟ್ಟಿಲ್ಲ ಎನ್ನುವ ಹಾಗೆ ಸರ್ಕಾರ ಹಣ ನೀಡಿದರೂ ಕೂಡ ಕಾರ್ಮಿಕರಿಗೆ ಆಡಳಿತ ಮಂಡಳಿಯವರು ಸಂಬಳ ನೀಡಲಿಲ್ಲ ಎಂದು ತಮ್ಮ ಗೋಳನ್ನು ಹೇಳಿಕೊಂಡರು. ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಕಳಕಳಿ ತೋರಿಸುವ ವಿಚಾರ ಮಾಡುವ ಶಾಸಕ, ಸಚಿವರು ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಬ್ಬರೂ ಕೂಡ ಇಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಹಾಗಾಗಿ ಶಾಸಕರು, ಸಚಿವರಿದ್ದು ಕೂಡ ಇವತ್ತು ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಮುಚ್ಚಿದೆ. ಆದ್ರೆ ಅವ್ರು ಮನಸ್ಸು ಮಾಡ್ತಾ ಇಲ್ಲ. ಕಾರ್ಮಿಕರು ಇನ್ನ ಎಷ್ಟು ಸಾಯ್ಬೇಕಂತಾರೋ ಏನಲ್ಲ ಅವ್ರು ನೋಡೋಣ, ಎಲ್ಲಿಗೆ ಹತ್ತ ನೋಡೋಣ. ಅವ್ರು ಈಶ್ವರ ಖಂಡ್ರೆ ಸಾವ್ರು ಎಸ್ ಮಂದಿ ಜೀವ ತಿಂತಾರೋ ನೋಡೋಣ, ಎಸ್ ಮಂದಿ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು.
ಈ ಸಂದರ್ಭದಲ್ಲಿ ನಜೀರ್ ಅಹಮದ್ ಚೊಂಡಿ, ಜಿಲ್ಲಾ ಕಾರ್ಯದರ್ಶಿ ಎಂಡಿ ಅಹಮದ್ ಖಾನ್, ಎಂಡಿ ಖಮರ್ ಪಟೇಲ್, ಶಾಂತಪ್ಪ ಸಿದ್ದರಾಮಪ್ಪ, ಎಂಡಿ ಶಫಾಯತ್ ಅಲಿ, ರಾಜು ಶಂಕರ್ ರಾವ್, ಪ್ರಭು ಹೊಚಕನಹಳ್ಳಿ, ಕಾಶಿನಾಥ್ ಬಸಪ್ಪ, ಮೌಲಾ ಚಿಟಗುಪ್ಪ, ಶಿವರಾಜ್ ಕಮಠಾಣ, ಪ್ರಭು ತಗಣಿಕರ್, ಸುನೀಲ್ ವರ್ಮಾ, ರಾಮಣ್ಣ ಅಲ್ಮಾಸ್ಪುರ್, ಅಪ್ಪರಾವ್ ಭಂಗೂರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಖಾನೆ ಆಡಳಿತ ಮಂಡಳಿ ಈ ಕಾರ್ಖಾನೆ ಸಹಕಾರ ಸಂಘದ ಕಾರ್ಖಾನೆ ಈ ಕಾರ್ಖಾನೆ ಮುಳುಗಿಸುವಂಥ ಪ್ರಯತ್ನ ಮಾಡಿದೆ. ಆಡಳಿತ ಮಂಡಳಿ ಅಧಿಕಾರದಲ್ಲಿದ್ದು ಈಗ ಸದ್ಯಕ್ಕೇನು ಅಧ್ಯಕ್ಷ ಸುಭಾಷ್ ಕಲ್ಲೂರ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಏನಿದ್ದಾರೆ MLA ಶೈಲೇಂದ್ರ ಬೆಲ್ದಾಳೆ, ಇವರು ಮೊಟ್ಟ ಮೊದಲು ರಿಸೈನ್ ಮಾಡಬೇಕು. ಆ ಕಾರ್ಖಾನೆ ಮಾರಂಥ ಪರಿಸ್ಥಿತಿ ತಂದಂಥ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ಎಲ್ಲರೂ ಕಾರಣ. ಈಗಾಗಲೇ ಕಾರ್ಮಿಕರಿಗೆ 472 ಜನರಿಗೆ 33 ಕೋಟಿ ಹಣ ಕೊಡಬೇಕು. ಅದರ ನಂತರ ಈ ಬೀದರ್ದಲ್ಲಿ ಲೇಬರ್ ಆಫೀಸಿಂದ ಇನ್ನೂ 2 ಕೋಟಿ ಬರಬೇಕು. ಒಟ್ಟು 35 ಕೋಟಿ ಹಣ ಬರಬೇಕು. ಹಣ ಕೊಡ್ರಿ ಅಂತ ಹೇಳಿದ್ರೆ ಈ ಫ್ಯಾಕ್ಟ್ರಿ ಮಾರೋ ಪ್ರಯತ್ನ ನಡೆಸಿದ್ದಾರೆ. ನಿನ್ನೆ ಮೊನ್ನೆ DCC ಬ್ಯಾಂಕ್ದವರು 140 ಎಕರೆ ಭೂಮಿ ತಮ್ಮ ಆಧೀನದಲ್ಲಿ ತಗೊಂಡ್ರು. ಈ ಭೂಮಿ ಏನದ ಆಡಳಿತ ಇಲ್ಲಿ BSSK ಫ್ಯಾಕ್ಟ್ರಿದು ಯಾರು ಶೇರ್ಸ್ ಹೋಲ್ಡರ್ ಇದ್ದಾರ ಅವ್ರದ್ದು ಅಧಿಕಾರ. ಆ ಶೇರ್ಸ್ ಹೋಲ್ಡರಿಗೆ ಗೊತ್ತಿಲ್ಲದಂತೆ ಎಲ್ಲನೇ ಮಾಡಿಬಿಡ್ಲತ್ತಾರೆ. ಆಡಳಿತ ಪಕ್ಷ ಇರಲಿ ಅಥವಾ ಈ ಅಪೋಸಿಷನ್ ಪಾರ್ಟಿ ಆಗಲಿ, ಈ BSSK ಬಗ್ಗೆದಾಗ ಇಬ್ಬರು ಒಂದೇ ಆಗಿದ್ದಾರೆ. ಇಬ್ಬರು ಒಂದೇ ಆಗಿ ಇಲ್ಲಿವರೆಗೆ ಬಂದಂಥ ಹಣ, PG ಹಣ ಏನು ಬಂದಿತ್ತು, ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಹಣ, ಆ ಹಣ ಕೂಡ ತಾವೇ ತಿಂದುಬಿಟ್ಟಿದ್ದಾರೆ. ಇದು ನೇರವಾಗಿ ಆರೋಪ. ನಾವು ಕೇಳ್ತಾ ಇದ್ದೆವು ನೀವು ರಾಜ್ಯದಲ್ಲಿ ಹೋಗಿ ಬೀದಿದಲ್ಲಿ ಪಾದಯಾತ್ರೆ ನೀವು ಒಂದು ಕಡೆ ಮಾಡ್ಲತ್ತೀರಿ, ಇನ್ನೊಂದು ಕಡೆ ಇವ್ರು ಜನಾಂದೋಲನ ಮಾಡ್ಲತ್ತಾರ. ಈ ಜನಾಂದೋಲನ ಮತ್ತು ಪಾದಯಾತ್ರೆ ಮಾಡೋಂಥ ಜನರಿಗೆ ನಾವು ಕೇಳ್ತಾ ಇದ್ದೆವು, ನಿಮ್ಮಲ್ಲಿ ಎಷ್ಟು ಕರಪ್ಷನ್ ಅದ, ನಿಮ್ಮ ಹತ್ತಿರ ಎಷ್ಟು ಕರಪ್ಷನ್ ಅದ. ನೀವು ಪಾದಯಾತ್ರೆ ಮಾಡೋದಕ್ಕಿಂತ ಮೊದಲ ಇಲ್ಲಿದ್ದಂಥ BSSK ಆಡಳಿತ ಮಂಡಳಿ ಅದ, ಸುಭಾಷ್ ಕಲ್ಲೂರ್ ಮತ್ತು ಶೈಲೇಂದ್ರ ಬೆಲ್ದಾಳೆ ಇವ್ರು ರಿಸೈನ್ ಮಾಡಿರಿ ಅಂತ ಕೇಳಬೇಕಾಗಿತ್ತು. ಅದು ಬಿಟ್ಟು ಬೆಂಗಳೂರು ಟು ಬೀದರ್ ಮೈಸೂರಿಗೇನು ಪಾದಯಾತ್ರೆ ನಡೆಸಿರಿ, ಅದ ನೀವು ಕಾಡ್ರಿದ್ರಿ. ಯಾಕಂದ್ರೆ ದೇವೇಗೌಡನ ಫ್ಯಾಮ್ಲಿಗೆ ಸುಮಾರು 44 ಪ್ಲಾಟ್ಗಳು ಮಂಜೂರಾಗ್ಯಾವ. ಅದರ ನಂತರ ಕುಮಾರಸ್ವಾಮಿನೂ ಅದರಲ್ಲೇ ಇದ್ದಾರೆ. ಎಲ್ಲ ಕರಪ್ಷನ್ ಜನ. ಮತ್ತು ಯಡಿಯೂರಪ್ಪರು ಅವ್ರ ಪಕ್ಷದ ಹೇಳತ್ತಾರ, ಯಾತ್ನಾಳ್ ಹೇಳ್ತಾ ಇದ್ದಾನೆ, ನೀ ಯಡಿಯೂರಪ್ಪ ಏನು ಮಾಡ್ತಾ ಇದ್ದೆಪ್ಪ, ನಿನ್ನ ಅಪ್ಪಾಜಿ ಅಂತಾರೆ, ಅದು ಸಂಸ್ಕೃತಿ ಹೋಗ್ಬೇಕಂತೇಳಿ. ಆದರೆ ಇವತ್ತು ನಾವು ನೋಡ್ತಾ ಇದ್ದೆವು ಈ ಅಪ್ಪಾಜಿ ಎಂಬ ಸಂಸ್ಕೃತಿ BJPದಲ್ಲಿ ಎಲ್ಲ ಕಡಿದ. ಮತ್ತು BJPದವ್ರು ಹೇಳ್ತಾ ಇರ್ತಾರೆ ದೇಶಭಕ್ತಿ ಅಂತೇಳಿ. ದೇಶಭಕ್ತಿಯಿಂದ ಅರ್ಥ ಏನಂದ್ರೆ ಅವ್ರದ್ದು ಜಮೀನು ಮಾರೋದೇ ದೇಶಭಕ್ತಿ, ದೇಶದ ಆಸ್ತಿ ಮಾರೋದೇ ದೇಶಭಕ್ತಿ. ಇಂದಿರಾ ಗಾಂಧಿಗೆ ಬೈತಾ ಇದ್ರು ಎಮರ್ಜೆನ್ಸಿ ತಂದಿದೆ. ಈಗ ಮುಂದೆ ನೋಡಿರಿ ಬ್ರಾಡ್ಕಾಸ್ಟಿಂಗ್ ಏನದ ನಿಮ್ಮದು, ನೀವು ಬ್ರಾಡ್ಕಾಸ್ಟಿಂಗ್ ಏನು ಮಾಡ್ತೀರಿ, ಫೇಸ್ಬುಕ್ ಆಗಲಿ ಅಥವಾ ನಿಮ್ಮದು ಈ ಇಂಟರ್ನಮ್ ಅದೆಲ್ಲ ಹೊರಟವಲ್ರಿ, ಅದ್ರ ಮೇಲೆಲ್ಲ ಕಂಟ್ರೋಲ್. ನೀವು ಮನೆಯಾಗ ಕುಂತು ಯಾರು ಯೂಟ್ಯೂಬ್ ನಡೆಸ್ತೀರಿ ಅಂದ್ರೆ ನೀವು ಮೊದಲು ಪರ್ಮಿಷನ್ ತೊಗೋಬೇಕು. ಆ ಸರ್ಕಾರದ ಪರ್ಮಿಷನ್ ತೊಗೊಂಡಂತಾರೆ ಯೂಟ್ಯೂಬ್ ಚಾಲು ಮಾಡ್ತೀರಿ. ಈಗ ಯೂಟ್ಯೂಬ್ನು ಬಂದ್ ಮಾಡ್ಲತ್ತಾರ. ಮತ್ತು ಎಮರ್ಜೆನ್ಸಿಗಿಂತ ಮೋಸ್ಟ್ ಡೇಂಜರಸ್ ಒಂದು ಕಡೆ ಹೇಳತ್ತಾರ ವಕ್ಫ್ ಪ್ರಾಪರ್ಟಿ ತೊಗೊಳ್ತೀವಿ ಅಂತ ಹೇಳಿ. ವಕ್ಫ್ ಪ್ರಾಪರ್ಟಿದಾಗ MLA MP ಎಲ್ಲರೂ ಇದ್ದಾರೆ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಎಲ್ಲರೂ ತೊಗೊಳ್ತಾ ಇದ್ದಾರೆ. ಹೀಗಾಗಿ ನಾವು ಕೇಳ್ತಾ ಇದ್ದೆವು, BSSK ಅಂತ ಫ್ಯಾಕ್ಟ್ರಿ ಏನು ಬೀದರ್ ಜಿಲ್ಲೆದ ರೈತರ ನಾಡಿ ಆಗಿತ್ತು, ಆ ಫ್ಯಾಕ್ಟ್ರಿ ನುಂಗಿ ಹಾಕ್ಲತ್ತೀರಿ ನೀವು. ಈ ನುಂಗಿ ಹಾಕೋ ಫ್ಯಾಕ್ಟ್ರಿಗೆ ಮತ್ತೆ ಅದ್ರ ಮೇಲೆ ಹೋಗಿ ಕೂತೀರಿ. ಅದು ಸಹ ನಿಮ್ಮ ನಾಚಿಕೆ ಏನಾರು ಇದ್ರ ಮೊದಲು ರಿಸೈನ್ ಮಾಡ್ಬೇಕು. ಯಾರು ಸುಭಾಷ್ ಕಲ್ಲೂರ್ ಅವರು ಮತ್ತು ಶೈಲೇಂದ್ರ ಬೆಲ್ದಾಳೆ MLA ಅವರು ರಿಸೈನ್ ಮಾಡಿದ ನಂತರ ರೈತರ ಪರವಾಗಿರಬೇಕು ಅಥವಾ ಜಿಲ್ಲೆದ ಇದ್ದಂಥ ಕಾರ್ಮಿಕರ ಪರವಾಗಿರಬೇಕು. ಆದರೆ ಅದು ಇಲ್ಲ. ನೀವು ನಿಮ್ಮ ಪ್ರಾಪರ್ಟಿ ಏನದ ಅದು ನೋಡ್ಕೊಡ್ರಿ. ಮೊದಲ ನಿಮ್ಮಲ್ಲಿ ಇದ್ದಂಥ ಮೊದಲು ಎಷ್ಟಿತ್ತು ಆ ಪ್ರಾಪರ್ಟಿ, ಈಗ ಎಲ್ಲಿಂದ ಪ್ರಾಪರ್ಟಿ ಬಂತು ಲೆಕ್ಕ ಇಟ್ಟು ಸುಮ್ಮನೆ ಆಡಿಟ್ ಮಾಡಿಸ್ತೀರಿ ನೀವು. ಬೋಗಸ್ ಆಡಿಟ್ ಮಾಡಿಸ್ಕೊಡ್ಲತ್ತೀರಿ. ಹೀಗಾಗಿ ಈ ಶುಗರ್ ಫ್ಯಾಕ್ಟ್ರಿದಲ್ಲಿ ಇದ್ದಂಥ ಮಟೀರಿಯಲ್ ಮಾರಿದ್ನು ಅದ, ಮಟೀರಿಯಲ್ ಮಾರ್ಲತ್ತಾರ. ಅಲ್ಲಿದ್ದಂಥ ನೀಲಗಿರಿ ಗಿಡ ಮಾಡಿದ್ದಾರ, ಅಲ್ಲಿದ್ದಂಥ ಬಾಯ್ಲರ್ಗಳು ಒಯ್ದಿದ್ದಾರ. ಅಂದಮೇಲೆ ಅವ್ರಿಗೆ ಏನು ಅನ್ಬೇಕು, ನಾವು ಕಳ್ಳರು ಅನ್ಬೇಕಾಯ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೆವು. ಮುಂದೆ ಕೂಡ ಜೈಲ್ ಬರೋನು ಆಗ್ತದ, ರಸ್ತಾ ರೋಕೋನು ಆಗ್ತದೆ. ಈ ಚಳವಳಿ ಮುಂದುವರಿಸ್ತೇವೆ ಅಂತೇಳಿ ಇವತ್ತು ನಾನು ಬಾಬುರಾವ್ ಹೊನ್ನ AITC ಕಡೆ ಕೇಳ್ತಾ ಇದ್ದೀನಿ. ಈ ಕವಳೆ ಅಂತ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸುಮಾರು 35 ವರ್ಷ ಸರ್ವಿಸ್ ಮಾಡೀನಿ. ಅದೇ ನನ್ನಂತಂಗೆ ಒಂದು 800 ಜನ ಇವತ್ತು ರಿಟೈರ್ಡ್ ಆಗಿದ್ದಾರೆ. 800 ಜನರದಾಗ 600 ಜನ ತೀರ್ಕೊಂಡಿದ್ದಾರೆ. ಇನ್ನು ಕೇವಲ 250 ಜನ ಹೋದಾರ. ಆದ್ರೂ ರಿಟೈರ್ಮೆಂಟ್ ಅದು ದುಡ್ಡು ಏನು ಬಂದಿದ್ದು ಮ್ಯಾನೇಜ್ಮೆಂಟ್ದವರು ಬಳಸ್ಕೊಂಡು ತಿಂದಾರೆ, ನಮ್ಮ ದುಡ್ಡನ್ನು ಬಳಸ್ಕೊಂಡು ತಿಂದಾರೆ. ಕಾರ್ಖಾನೆದಂತೂ ಬಿಡ್ರಿ. ಅದು ನಾವು ಯೂನಿಯನ್ ಅಧ್ಯಕ್ಷ ಇದ್ದಾಗ ಈಶ್ವರ್ ಖಂಡೇರ್ಲು ಮತ್ತು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗ 10 ಕೋಟಿ ಕೊಟ್ಟೆವು.
10 ಕೋಟಿದಾಗ 1 ನಯ ಪೈಸಾ ಕಾರ್ಮಿಕರಿಗೆ ಪೇಮೆಂಟ್ ಮಾಡಲಿಲ್ಲ. ಆ ನಂತರ ಬಂಡೆಪ್ಪ ಕಾಶೆಂಪುರ ಕೋಆಪರೇಟಿವ್ ಮಿನಿಸ್ಟರ್ ಇದ್ರು, ಅವಾಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ರು. ಅವಾಗ 20 ಕೋಟಿ ಕೊಟ್ಟರು, ಅದ್ರಾಗೂ ಕಾರ್ಮಿಕರಿಗೆ ಒಂದು 10 ಪೈಸೆ ಕೊಟ್ಟಿಲ್ಲ. ಅವರೇ ಹೊಡ್ಕೊಂಡು ತಿಂದ್ರು, ಎಲ್ಲ MLAಗಳು ಮ್ಯಾನೇಜ್ಮೆಂಟ್ದವ್ರು ಹೊಡ್ಕೊಂಡು ತಿಂದ್ರು, ವಿನಃ ಕಾರ್ಮಿಕರಿಗೆ ಒಂದು ದುಡ್ಡು ಕೊಡಲಿಲ್ಲ. ಆದ ನಂತರ ಇವ್ರು ಬೊಂಬೈ ಸರ್ಕಾರ ಬಂದರು. ಅವಾಗ ಏನದ ಅಂದ್ರೆ ನಮ್ಮ ಶೈಲೇಂದ್ರ ಬೆಲ್ದಾಳೆ ಏನದ ಅಂತಂದ್ರೆ ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷರಿದ್ರು, ಸುಭಾಷ್ ಕಲ್ಲೂರ್ ಅಧ್ಯಕ್ಷರಿದ್ರು. ಅವಾಗ 10 ಕೋಟಿ ಬಂತು, ಕಾರ್ಮಿಕರಿಗೆ 1 ಪೈಸೆ ಕೊಡಲಿಲ್ಲ. ಅವರೇ ಹೊಡ್ಕೊಂಡು ತಿಂದ್ರು, ಅವ್ರಿಗೇನ ಕಮ್ಮಿ ಇಳತ್ತದ. ಕಡೆ ಕಾರ್ಮಿಕರ ಬಗ್ಗೆ ಎಲ್ಲ ವಿಚಾರ ಮಾಡಂತ ಬೀದರ್ ಡಿಸ್ಟ್ರಿಕ್ಟ್ ಒಬ್ಬ MLA ಹುಟ್ಟಿಲ್ಲ, ಎಲ್ಲ ಅವರಿಗೆ ಕಮ್ಮಿ ಇಳತ್ತದ. ಇನ್ನೊಬ್ಬಿ ಕೊಡ್ರಿ, ಅವ್ರು ಗಿಡ ಮಾರ್ಕೊಂಡ್ರು, ಬಂಡಿ ಮಾರ್ಕೊಂಡ್ರು, ಸಂಕಳಿ ಮಾರ್ಕೊಂಡ್ರು, ಲಾರಿ ಮಾರ್ಕೊಂಡ್ರು, ಗೋದಾಮನ್ನು ಮಾರ್ಕೊಂಡ್ರು. ಆದ್ರೆ ನಮಗೊಂದು 1 ಪೈಸೆ ಕೊಡ್ಲಿಲ್ಲ. ಆದ್ರೆ ಇನ್ನ ಅವರಿಗೆ ಕಮ್ಮಿ ಇರ್ತದ. ಇನ್ನ ನಮ್ಮ ಕಾರ್ಮಿಕರದ್ದು ಏನು ಗ್ರಾಜುಯೇಟ್ ಏನು ಬಂದು ಬಳಸ್ಕೊಂಡಾರ, ಇನ್ನ ನಮ್ಮ PF ಅದ, ಇನ್ನ GSL ಅದ. ನಮ್ಮ ಕಾರ್ಮಿಕರು ಲೋನ್ ತಗೊಂಡಿದ್ದು, ಲೋನ್ ಕಟ್ಟಿದ್ದೀವಿ, ಅದು ರೀಫಂಡ್ ಮಾಡಿಲ್ಲ, ಅದು ಬಡ್ಡಿ ನಾವು ಕೊಟ್ಟದ್ದು ಬೀಳತ್ತದ. ಈಗ ಮುಂದೆ ನಮಗೆ ದುಡ್ಡು ಬಂದ್ರು ನಮಗೆ 1 ಪೈಸೆ ಸಿಗಂಗಿಲ್ಲ. ಯಾಕಂದ್ರೆ DC ಬ್ಯಾಂಕಿನ ಲೋನ್ ತಗೊಂಡಾರ, ಆ ದುಡ್ಡೆಲ್ಲ ಕ್ಲಿಯರ್ ಆಗ್ಯದ. ಆದ್ರೆ ಅವ್ರ ದುಡ್ಡು DC ಬ್ಯಾಂಕಿಗೆ ಇದು ಕೊಟ್ಟಿಲ್ಲ, ವಾಪಸ್ ಕೊಟ್ಟಿಲ್ಲ. ಆ ದುಡ್ಡು ನಮಗೆ ಇಂಟ್ರೆಸ್ಟ್ ಹಚ್ಲತ್ತಾರೆ. ಅದು ಎಲ್ಲಿಗೆ ಬರುತ್ತೆ ಕಾರ್ಮಿಕರದು ಇನ್ನ ಏನು ಗೊತ್ತಾಗಲ್ಲ. ಈಗ ಇಲ್ಲಿವರೆಗೆ ಏನದಕ್ಕೆ 6 ಜನ ಸತ್ತೋಗಿದಾರ, ಇನ್ನೂ 250 ಜನ ಬದುಕ್ಯಾರ. ಅದನ್ನು ಅವ್ರನ್ನ ಆ ಕೊಲ್ಲಸಕ್ಕೆ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲ್ಲೇನೋ. ಅವರು 250 ಜನ ಸಿಕ್ಕಾಗ ಕಾರ್ಮಿಕರಿಗೆ ಇದು ನ್ಯಾಯ ಸಿಗ್ತದೆ ನಾ ತಿಳ್ಕೊಂಡೇನಿ. ಆದರೆ ಈ ಬೀದರ್ ಡಿಸ್ಟ್ರಿಕ್ಟ್ ಲೀಡರ್ಗಳು ಇನ್ನೂ ಇಲ್ಲಿವರೆಗೆ ಕಾರ್ಮಿಕರ ಬಗ್ಗೆ ಏನಾಗ್ಯದ ಏನಿಲ್ಲ, 4 ವರ್ಷ ಬಂದಾಗ್ಯದ, ಹ್ಯಾಂಗೆ ಉಳ್ಳತ್ತೀರಿ, ಹ್ಯಾಂಗಿಲ್ಲ, ಹ್ಯಾಂಗೆ ಜಿಂದಗಿ ಮಾಡ್ತೀರಿ, ಒಬ್ರು ಕೇಳ್ತಾ ಇಲ್ಲ. ಇವತ್ತು ಎಜುಕೇಶನ್ ಅನ್ನೋಕ್ಕೆ ಎಲ್ಲ ಮಕ್ಕಳು ಬೀದಿಗೆ ಬಂದಾರೆ, ಎಲ್ಲ ಕಾನ್ವೆಂಟ್ ಸ್ಕೂಲ್ಗೆ ಹಾಕಿದ್ರು. ಈಗೆಲ್ಲ ಮನೆಯಲ್ಲೇ ಕೂತಾರೆ, ಯಾವುದು ಏನು ಕೆಲಸ ಇಲ್ಲ, ಏನಿಲ್ಲ. ಅವರನ್ನೇ ಆಗ್ಯಾರ. ಅವ್ರನ್ನೂ ಏನಕ್ಕೆ ಸಿಗರೇಟ್ ಬೀಡಿ ಸೆರೆಕೊಂಡು ಅವ್ರು ಬೀದಿ ಮೇಲೆ ಹೊಡೆಯಳತ್ತಾರ. ಆದ್ರೆ ಯಾರಿಗೂ ಚಿಂತೆ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಸತ್ತೋರು. ಈಗ ಹೆಣ್ಣು ಮಕ್ಕಳು ಏನಂದ್ರೆ ಅವಾಗ ಹೇಳ್ತಿದ್ರು, ಕಾರ್ಮಿಕರ ಮಕ್ಕಳು ಸೀರೆ ನೋಡ್ರಿ ಅಂತಿದ್ರು. ಈಗ ಕಾರ್ಮಿಕರ ಹೆಂಡ್ರಿಗೆ ಏನಕ್ಕೆ ಸೀರೆ ಸಿಗ್ತಾ ಇಲ್ಲ. ಇಲ್ಲಿ ಪರಿಸ್ಥಿತಿ ಇತ್ತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ ನಮ್ಮ ಸಕ್ರೆ ಫಸ್ಟ್ ನಂಬರ್ 1 ಇತ್ತು. ಇವತ್ತಿನಕ್ಕೆ ಹಳ್ಕೆಡ್ದಾಗ ಮಾರ್ಲತ್ತಾರ ಯಾರು? ಕಲ್ಲೂರು ಸಾಬರು, ಖೇಣಿ ಸಾಬರು ಹಳ್ಕೆಡ್ದಾಗ ಮಾರ್ಕೆಟ್ ಮಾಡಿದ್ರು. ಹೈದ್ರಾಬಾದ್ ಬಿಟ್ಟು ಲೋಕಲ್ದಾಗ ಮಾರ್ಕೆಟ್ ಮಾಡಿ ದರೋಡೆ ಮಾಡ್ತಾ ಇದ್ರು. ರಾತ್ರಿ ಏನಾದಾಗ ಮಲೇಷಸ್ ಮಾರ್ಕೊಂಡ್ರು. ಯಾರು ಕೇಳಿದವು ಕೇಸ್ ಹಾಕೋರು, ಅದು ಯಾರು ಕೇಳ್ತಾನೆ. ಮಲೇಷಸ್ ಮಾರ್ಕೊಂಡ್ರು, ಸಕ್ರಿ ಮಾರ್ಕೊಂಡ್ರು, ಎಲ್ಲ ಕೇಸ್ ಹಾಕಿದೆವು, ಯಾರು ಕೇಳಕ್ಕೆ ತಯಾರಿಲ್ಲ ಅಂತ. ಆದ್ರೆ ಯಾರು ಕಾರ್ಮಿಕರು ಹೆದರೋದೆಲ್ಲ, ಯಾರು ಮನೆ ಖಾಲಿ ಮಾಡಬೇಡ್ರಿ. ನಮ್ಮ ವಕೀಲ್ ಸಾವ್ರು ಬೆನ್ನಿಗಾರ, ನಮ್ಮ ರೊಕ್ಕ ಎಲ್ಲ ಕ್ಲಿಯರ್ ಆಗಸ್ತಕ ನೀವು ಯಾರು ಮನೆ ಖಾಲಿ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಆ ಜಮೀನು ಏನದ, ಜಮೀನ ನಾವು ಪ್ಲಾಟ್ ತಗೊಂಬರ್ರಿ, ಅದು ನಮ್ಮ ರೊಕ್ಕ ಕ್ಲಿಯರ್ ಆಗಸ್ತಕ ನಮ್ಮ ವಕೀಲ್ ಸಾವ್ರು ಬೆನ್ನಿಗಾರ, ನೀವೇನು ಚಿಂತೆ ಮಾಡಬೇಡ್ರಿ. ಅದು ಇನ್ನ ಇಲ್ಲಿ ಇದು ಶುರು ಅದ. ಮುಂದೆ ಏನದ ಅಂದ್ರೆ ಎಲ್ಲ MLAಗಳಿಗೆ ಹಲ್ಗಿ ತಗೊಂಡು ಸತ್ತಾರಂತಂದು ಅವ್ರ ಮನೆ ಹೋಗಿ ಕೂಡಾರಿ, ಹಲ್ಗಿ ಬಾರಿಸ್ಕೊತ ಕೂಡಾರಿ. ಎಲ್ಲರೂ ಏನಾಕಿ ಇನ್ನ ಇಷ್ಟು ಜನ ಬಂದಿರಿ, ಇನ್ನ 500-600 ಜನ ನಮ್ಮ ಕಾರ್ಮಿಕರು ಬರೋರು ಇದ್ರೆ ಎಲ್ಲರೂ MLA ಮಿನಿಸ್ಟರ್ಸ್ ಮನೆ ಮೇಲೆ ಹೋಗಾರಿ, ಈಶ್ವರ್ ಖಂಡ್ರೆ ಮನೆ ಮುಂದೆ ಹೋಗಾರಿ. ನಮ್ಮ ಇವರು ಇಷ್ಟು ಯಾವ ಫ್ಯಾಕ್ಟ್ರಿಗೆ ಬಿತ್ತಂದಿಲ್ರಿ, ಇಷ್ಟು ಕಷ್ಟ ಕತ್ಲಾಗ 7 ತಿಂಗಳ ದಿನ ಮಂಗಸ್ರಿ ಮಕ್ಳಿಗೆ ತೊಗೊಂಡ್ ಮಕ್ಕೊಟ್ಟಿದ್ದೇವ್ ನಾವು. ಅದೆಲ್ಲ ಬಿಟ್ರಿ ಈಗ ಏನ್ ಮಾಡ್ಲತ್ತಾರ ಅಂತಂದ್ರ ಅವ್ರು ಗಿಡ ಮಾರ್ಕೊಂಡ್ರು, ಸಾಗವಾನಿ ಗಿಡ. ಒಳಗಿಂದ ಕಬ್ಬಿಣು ಲಾರಿ ಹಚ್ಚಿ ಬುಟ್ಟಿ ಹಚ್ಚಿ ಐಲಕ್ ಹಚ್ಚಿ ಹಾಕೊಂಡ್ ಹೋದ್ರಿ. ನಾವ್ ಹೆಂಗ್ ತಾಳಾರಿ ಹೇಳ್ರಿ ನೀವೇ ಜರ. ನಮಗ್ ಸುಮ್ಮನೆ ಒಂದ್ 5 ದುಡ್ಡು ರೊಕ್ಕ ನಮ್ಗೆ ಯಾರಿಗೆ ಕೊಟ್ಟಿಲ್ರಿ ಸರ್. 1 ದುಡ್ಡಿಲ್ಲ 2 ದುಡ್ಡಿಲ್ಲ. ಅದು ಒಟ್ಟು ಕಬ್ಬಿಣ ಮಾರ್ಕೊಂಡ್ ಹೋದ್ರು ಬಿ ನಮ್ಮ ವರ್ಕರ್ ಕುಯ್ ಅಂದಿಲ್ರಿ. ಯಾವ ಫ್ಯಾಕ್ಟ್ರಿಗೆ ಹೋಗ್ಯಾರ ನಮ್ಮ ಅಣ್ಣತಮ್ಮರು ಕಷ್ಟ ಮಾಡ್ಕೊತ ಅವ್ರ ಹೆಂಡ್ರ ಕಡೆ ಅವ್ರ ಮಕ್ಳ ಕಡೆ ಅಷ್ಟು ವನವಾಸ ತೊಗೊಂಡು ಹೋಗ್ಲತ್ತಾರ. ಮತ್ತ ಆ ಮಕ್ಳು ಮದಿ ಇಲ್ಲ, ಮತ್ತ ಅವ್ರ ಬರಣಿಗೆ ಇಲ್ಲ, ಅವ್ರು ಓದಿಲ್ಲ, ಅವ್ರು ಏಟ್ ಕಷ್ಟ ತೊಲತ್ತಾರ, ಅವ್ರಿಗೆ ಕರ್ಣ ಇಲ್ರಿ. ಅವ್ರ ರಾಜಕಾರಣಿದವ್ರು ಬರೇ ನಾವಿದ್ದೇವೆ ಅಂಬೋದು ಹಿಂಗ್ ಹೆಮಕತ್ಲಿಂದ ನಡ್ದಾರ. ನಮ್ಗ ವನವಾಸ ಮಾಡಿ ನಮಗ್ ಭೂಮಿಯಾಗ ತೊಳಿಲತ್ತಾರ್ರಿ. ಅಂದ್ರೆ ಅವ್ರಿಗೆ ಅಷ್ಟು ನಮ್ದಿಂದ ಕಷ್ಟ ಇದ್ರ ಸುಮ್ಮನೆ ಏನ್ ಮಾಡ್ತಾರ, ಬಂದಕ್ ಹತ್ತು ಉಡಾಸ್ ಹಾಕ್ಬೇಕು ಪೂರಾ ನಮಗ್. ಅವ್ರಗಳ ಅವ್ರ ಜೀವ ಸಮಾಧಾನ ಆಯ್ತದ. ಈಗಂತೂ ಅವ್ರ ಏನಿಲ್ರಿ. 30 ವರ್ಷ ಐತ್ರಿ. ಸಕ್ರಿ ಮಾರ್ಕೊಂಡ್ರಿ, ಬಾರ ಕರಡ್ ಕೆಣೆ ಇಟ್ಟು ಹೋಗಿದ್. ಆ ಕೆಣೆಗೆ ನಾವ್ ಬಿ ವರ್ಕರ್ ಆದಷ್ಟು ಬೈದೇವ್, ಕೈ ಜೋಡ್ಸ್ಕೊಂಡ್ ನಿಂತು ಅವ ಬಿಟ್ಟು ಹೋದ್. ಇವ್ರು 2 ತಿಂಗಳದ್ ಬಿಟ್ಟು 1 ದಿನ ನಮಗ್ ಕೊಟ್ಟಿಲ್ಲ. ಒಟ್ಟು ಸಕ್ರಿ ತುಂಬ್ಕೊಂಡ್ ಹೋದ್ರಿ. ನಮ್ ವರ್ಕರ್ ಏನ್ ಬಳತಂಗ್ ಬಿತ್ತು. ಅರೆ ನಮ್ ಕಲ್ಲೂರ ಹ್ಯಾಂಗ್ ಬಿ ಫ್ಯಾಕ್ಟ್ರಿ ನಡೆಸ್ತಾರ, ಹ್ಯಾಂಗ್ ಬಿ ನಡೆಸ್ತಾರ ಅಷ್ಟು ಸಕ್ರಿ ಒಯ್ದ್ರಿ. ಬಾರ ಕರಡ್ 1 ನಯ ಪೈಸೆ ಕೊಟ್ಟಿಲ್ರಿ. ಕಲ್ಲೂರ ಸಾಬ್ರು ಒಯ್ದ್ರು ಮಾರ್ಕೊಟ್, ಯಾರು ಒಯ್ದಿಲ್. ಮತ್ ಗಿಡ ಸುದಕ ಒಯ್ದ್ರಿ. ಸಾಗವಾನಿ ಗಿಡ ಅಂಬದು 1 ಫೀಟಿಗೆ 100 ರೂಪಾಯಿ ಅದರಿ. ಅದು ಹ್ಯಾಂಗ್ ಮಾರ್ಕೊಂಡ್ ಹೋಯ್ದ್ರ ಆ ಕಡೆ ಆಯ್ತು ಕಬ್ಬಿನ ಬಂಡಿ ಅಷ್ಟೆಲ್ಲ ಮಾರ್ಕೊಂಡ್ ಹೋಯ್ದ್ರಿ. ನಮ್ ವರ್ಕರ್ ಕುಯ್ ಅಂದಿಲ್ರಿ. ಇವತ್ ನಮಗ್ ಹಾದಿಗೆ ಹಚ್ಚಾರ, ನಾಳಿಗೆ ಹಚ್ಚಾರ ಅದ್ರ ಪೂರಾ ಈಗ ತುಳ್ದ್ ಹಾಕ್ಲಕ್ ಬಂದಾರ ನೋಡ್ರಿ. ಈಗ ಏನ್ ಮಾಡ್ತ್ರಿ, ಈಗ ನಮ್ಮ ಇವ್ರ ಕೈದಾಗೆ ಅದು ನಮ್ ಜೀವ ನಂಬದ್ ಈಗ ಸರ್ಕಾರ ಕೈದಾಗೆ ಉಳ್ದದಿ. ನನ್ನ ಹೆಸರು ಕಮಲಾಬಾಯಿ ಇದರಿ. ಕೂಡಾರಿ ಇದು ಮನಸ್ಸು ಮಾಡಿದ್ರೆ, ಈಶ್ವರ ಖಂಡ್ರೆ ಮನಸ್ಸು ಮಾಡಿದ್ರೆ ಇವತ್ತು ನಾಳೆಗೆ ಬಗೆಹರಿತದೆ. ಆದ್ರೆ ಅವ್ರು ಮನಸ್ಸು ಮಾಡ್ತಾ ಇಲ್ಲ.
ಕಾರ್ಮಿಕರು ಇನ್ನ ಎಷ್ಟು ಸಾಯ್ಬೇಕಂತಾರೋ ಏನಲ್ಲ ಅವ್ರು ನೋಡೋಣ ಎಲ್ಲಿಗೆ ಹತ್ತ ನೋಡೋಣ. ಅವ್ರು ಈಶ್ವರ್ ಖಂಡ್ರೆ ಸಾವ್ರು ಎಸ್ ಮಂದಿ ಜೀವ ತಿಂತಾರ ನೋಡೋಣ, ಎಸ್ ಮಂದಿ ಸತ್ರ ಅವ್ರಿಗೆ ಶಾಂತಿ ಸಿಗ್ತದ ನೋಡೋಣ, ಮುಂದೆ ಹೋರಾಟ ಮಾಡೋಣ ಅಂತಂದು 4 ಮಾತು ಮುಗಿಸ್ತೀನಿ. ಶುಗರ್ ಫ್ಯಾಕ್ಟ್ರಿಯಿಂದ ರಾಜು ನಿರಾಳಿ ಅಂತೇಳಿ ಏನದಂದ್ರೆ 2020 ನಿವೃತ್ತಿ ಹೊಂದಿದ್ವು. ನಮ್ಮ ಜೊತೆಗೆ ಏನಂದ್ರೆ ಇಷ್ಟು ಬಹಳಷ್ಟು ಜನರು ಏನಾದ್ರು ನಿವೃತ್ತರಾಗಿದ್ದಾರೆ. ಇವತ್ತು ನಾವೇನದ ಅಂತಂದ್ರೆ ಇವಾಗ ನಮ್ಮ ಸಾಹೇಬರು ಹೇಳಿದಪ್ಲೆ, ಜರ್ನ ಸಾಹೇಬರು ಹೇಳಿದಪ್ಲೆ ಇವತ್ತೇನೋ ನಾವು ಎಲ್ಲರೂ ಬೀದಿ ಪಾಲಾಗಿದ್ದೀವಿ. ಇಷ್ಟು ದಿವಸ ಒಂದು ಆಸೆ ಏನಿತ್ತು ಅಂತಂದ್ರೆ ಏನೋ ಫ್ಯಾಕ್ಟ್ರಿ ಇದು ಅದ ಕೊಡ್ತಾರಂತ ಅನ್ನೋದು. ಇವಾಗ ಅದು ಫ್ಯಾಕ್ಟ್ರಿನೂ ಇವತ್ತೇನಾಗಿದೆ ಅಂತಂದ್ರೆ DCC ಬ್ಯಾಂಕಿನವ್ರು ಅವ್ರದ್ದು ದುಡ್ಡು ಬರೋದು ಇದ್ರ ಪರವಾಗಿ ಏನದಂದ್ರೆ ಅವ್ರನ್ನೂ ಇವತ್ತೇನಾದ್ರು ಉಪಯೋಗ ಮಾಡ್ಕೊಂಡ್ರೆ. ಈಗ ಅವ್ರ ಪರವಾಗಿ ಅವರು ಇದು ಮಾಡಿದ್ಮೇಲೆ ಇವತ್ತು ನಾವು ಯಾರಿಗೆ ಕೇಳ್ಬೇಕು, ಎಲ್ಲಿ ಹೋಗಿ ಕೇಳ್ಬೇಕು ಅನ್ನೋದು ನಮಗೇನದಂದ್ರೆ ಬಹಳ ವಿಚಾರ ಮಾಡ್ಬೇಕಾಗ್ಲತ್ತದ. ಇದಕ್ಕೆ ನಾವು ಇರೋದು ಸಾಯ್ದು ಒಂದಾಗಿ ಕುಂತದೆ. ಈಗ ಇದಕ್ಕೆ ಬಗ್ಗೆ ಏನದಂದ್ರೆ ಈಗ ನಮ್ಮ ಸಾಹೇಬರು, ಈಶ್ವರ್ ಸಾಹೇಬರಾಗ್ಲಿ ಮತ್ತು ಬೇರೆಯವರಾಗ್ಲಿ ಯಾರೇ ಇದ್ರು ಏನದಾರ ಅವ್ರ ಹತ್ರ ಹೋಗಿ ಇದಕ್ಕೆ ನಾವು ಏನಾದ್ರ ಮುಂದೆ ಹೋರಾಟ ಮಾಡಬೇಕು. ಇದು ನಮ್ಮ ರೀತಿ ಬರೋ ದುಡ್ಡಿಗೆ ಏನಾದ್ರೆ ನಾವು ಇದು ಮಾಡ್ಬೇಕನ್ನೋ ಇದ್ರಕ್ಕೆ ನಾವೇನಾದ್ರೆ ಇಷ್ಟು ವಿನಂತಿ ಮಾಡ್ಕೊಂಡು ಏನಂದಾರ ಎಲ್ಲ ಸಾಹೇಬರಿಗೆ, ಉಸ್ತುವಾರಿ ಮಿನಿಸ್ಟರ್ ಸಾಹೇಬರಾಗ್ಲಿ ಮತ್ತು ನಮ್ಮ ಇಲ್ಲಿಂದು MP MLA ಎಲ್ಲರಿಗೆ ಕೈ ಜೋಡಿಸಿ ವಿನಂತಿ ಕೇಳ್ತೇವೆ ಸರ್. ನಮ್ದು ಕಾರ್ಮಿಕರದ್ದು ಇವತ್ತೇನಂದ್ರೆ ಪರಿಸ್ಥಿತಿ ಒಂದೇ ಉಳಿದ್ರಿ, ಸಾಯೋದು ಉಳಿಯೋದು ಇವು ಎರಡಕ್ಕೆ ಬಿಟ್ರೆ ಬೇರೆ ಯಾವುದು ಹಾದಿ ಇಲ್ಲ. ನಮ್ಮ ಹೆಸರು ರಾಜು ನೇರಾಳೆ ಸರ್.